ಇತ್ತೀಚೆಗೆ ಕೇಂದ್ರ ಸರ್ಕಾರ ದೇಶಾದ್ಯಂತ ಜನಗಣತಿಯ ಜೊತೆಗೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ BY ವಿಜೇಂದ್ರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಭೆಯನ್ನು ಮಾಡುತ್ತೆ. ಸಭೆಯಲ್ಲಿ ರಾಜ್ಯ ಜಾತಿ ಗಣತಿ ಅಂಕಿ ಅಂಶದ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾರೆ. ಕಾಂಗ್ರೆಸ್ ತಂತ್ರಕ್ಕೆ ಪ್ರತಿತಂತ್ರ ಹೆಣೆಯೋದಕ್ಕೆ ಬಿಜೆಪಿ ತೀರ್ಮಾನ ಮಾಡಿಕೊಂಡಿದೆ. ಕೇಂದ್ರದಿಂದ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 2026ರ ಜನಗಣತಿಯ ಸಂದರ್ಭದಲ್ಲಿ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. BY ವಿಜೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಸಭೆ. ಈ ಸಭೆಯಲ್ಲಿ ರಾಜ್ಯ ಜಾತಿ ಗಣತಿ ಅಂಕಿ ಅಂಶದ ಬಗ್ಗೆ ಚರ್ಚೆ ಮಾಡ್ತಾರೆ. ಕಾಂಗ್ರೆಸ್ಸಿಗರಿಗೆ ಮೋದಿ ಅವರನ್ನ ಪ್ರಶ್ನೆ ಮಾಡೋ ಯೋಗ್ಯತೆ ಇಲ್ಲ, ನೈತಿಕತೆ ಇಲ್ಲ. ರಾಹುಲ್ಗಾಗ್ಲಿ, ಖರ್ಗೆಗಾಗ್ಲಿ, ಸಿದ್ದರಾಮಯ್ಯನವ್ರಿಗಾಗ್ಲಿ ಯಾವುದೇ ನೈತಿಕ ಹಕ್ಕಿಲ್ಲ. ಒಂದು ಸುಳ್ಳನ್ನ 100 ಬಾರಿ ಹೇಳಿ ಅಧಿಕಾರವನ್ನ ಗಿಟ್ಟಿಸಿಕೊಂಡಿದ್ದು ಕಾಂಗ್ರೆಸ್. ಚುನಾವಣೆಯಲ್ಲಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದ್ದಾರೆ. ಇಂತಹ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಹೋರಾಟ ಮಾಡ್ತೀವಿ. ಕಾಂಗ್ರೆಸ್ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದ್ದಾರೆ. ಮೋದಿ ಅವರನ್ನ ಪ್ರಶ್ನೆ ಮಾಡ್ತಾರಲ್ಲ, ಮೋದಿ ಅವರನ್ನು ಪ್ರಶ್ನೆ ಮಾಡುವಂತ ಯೋಗ್ಯತೆ, ನೈತಿಕತೆ ಯಾವ ಅಧಿಕಾರ ಕೂಡ ಅವರಿಗಿಲ್ಲ ಅಂತ ವಿಜೇಂದ್ರ ಅವರ ಮಾತು. ಆದ್ರೆ ಕಾಂತರಾಜ್ ವರದಿ ಇವತ್ತು ತಯಾರಿದೆ ಅಂತ ಹೇಳಿದ್ರು ಕೂಡ ಸಿದ್ದರಾಮಯ್ಯ ಸರ್ಕಾರ ಇದ್ರು ಕೂಡ ಅದನ್ನ ಸ್ವೀಕಾರನೆ ಮಾಡಲಿಲ್ಲ. ಅನುಷ್ಠಾನ ಮಾಡ್ತಕ್ಕಂಥ ದೂರದ ಮಾತು. ಕಾಂತರಾಜ್ ವರದಿ ತಯಾರಾಗಿದೆ ಅಂತ ಹೇಳಿದ್ರೆ ಅದು ಸ್ವೀಕಾರನೂ ಕೂಡ ಮಾಡಲಿಲ್ಲ. ಆ ಕಾಂತರಾಜ್ ವರದಿ ಇದ್ದದ್ದು ಯಾವಾಗ ಜಯಪ್ರಕಾಶ್ ವರದಿ ಆಯ್ತು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಯಾವ ದತ್ತಾಂಶವನ್ನ ಹಿಡ್ಕೊಂಡು ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಈ ವರದಿ ಕೊಟ್ಟಿದ್ದಾರೆ, ಆ ತರದಲ್ಲಿ ಇದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ಲಿಲ್ಲ. ಆಯ್ತು, ನಾವು ಭಾರತೀಯ ಜನತಾ ಪಾರ್ಟಿ ಅವರು ಇವತ್ತು ಕಾಂತರಾಜ್ ವರದಿಯನ್ನ ಪ್ರಶ್ನೆ ಮಾಡಿದಾಗ ಬಿಜೆಪಿ ಅವರಿಗೆ ಹಿಂದುಳಿದ ವರ್ಗಗಳಿಗೆ ಇವತ್ತು ನ್ಯಾಯ ಕೊಡಬೇಕು ಅನ್ನುವ ಅಪೇಕ್ಷೆ ಇಲ್ಲ, ಅದಕ್ಕೋಸ್ಕರ ವಿರೋಧ ಮಾಡ್ತಾರೆ ಅಂತ ಹೇಳಿ ಟೀಕೆ ಮಾಡಿದ್ರು ಸಿದ್ದರಾಮಯ್ಯನವರು. ಅದು ಬೇರೆ ಪ್ರಶ್ನೆ. ಆದ್ರೆ ನಿಮ್ಮ ವೀರಪ್ಪ ಮೊಯ್ಲಿ ಅವರು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ, ಮಾಜಿ ಮುಖ್ಯಮಂತ್ರಿಗಳು ವೀರಪ್ಪ ಮೊಯ್ಲಿ ಅವರೇ ಸ್ವತಃ ಪ್ರಶ್ನೆ ಮಾಡಿದ್ರು ಸಿದ್ದರಾಮಯ್ಯನವರಿಗೆ. ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತೇನು ಜಯಪ್ರಕಾಶ್ ಹೆಗಡೆ ವರದಿನ ಅಥವಾ ಕಾಂತರಾಜ್ ವರದಿನ ಏನು ಇವತ್ತು ಅನುಷ್ಠಾನ ಮಾಡೋದಕ್ಕೆ ಹೊರಟಿದ್ದೀರಿ, ಇದು ಅನ್ಸೈಂಟಿಫಿಕ್ ಆಗಿದೆ, ವೈಜ್ಞಾನಿಕವಾಗಿಲ್ಲ. ಮತ್ತೊಂದು ಕಡೆಗೆ ಔಟ್ಡೇಟೆಡ್ ಇದೆ. ಯಾಕೆಂದ್ರೆ ಪ್ರತಿ 10 ವರ್ಷಕ್ಕೊಂದ್ಸಲ ಆಗ್ಬೇಕಾಗಿತ್ತು, ಈಗಾಗಲೇ 10 ವರ್ಷಗಳು ಕಳೆದಿದೆ. ಹಾಗಾಗಿ ಔಟ್ಡೇಟೆಡ್ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದು ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅನುಷ್ಠಾನ ಮಾಡಬೇಡಿ ಎನ್ನುವ ಕಿವಿ ಮಾತನ್ನ ಸ್ವತಃ ವೀರಪ್ಪ ಮೊಯ್ಲಿ ಅವರು ಹೇಳಿದ್ರು ಸಹ ಪಾಪ ಸಿದ್ದರಾಮಯ್ಯನವ್ರಿಗೆ ಕಳೆದ 10 ವರ್ಷದಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕಾಗಲಿಲ್ಲ. ಇವಾಗಲೇ ಯಾಕೆ ಇಂಪ್ಲಿಮೆಂಟ್, ಈಗಲೂ ಕೂಡ ಅವರು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಲ್ಲ. ಈಗ್ಯಾಕೆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪಾಪ ಸಿದ್ದರಾಮಯ್ಯನವರ ಟೈಮ್ ಮುಗ್ದಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ಅವರ ಕಾಲಾವಧಿ ಮುಗಿದಿದೆ ಅಂತೇಳಿ DK ಶಿವಕುಮಾರ್ ಅವರೇ ಬೊಬ್ಬೆ ಹೊಡಿತಾ ಇದ್ದಾರೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಜಾತಿಗಳ ಮಧ್ಯೆ ಗೊಂದಲವನ್ನ, ಆದ್ರೆ ಕಾಂತರಾಜ್ ವರದಿ ವಿಜೇಂದ್ರ ಅವರು ಹೇಳ್ತಾ ಇದ್ರು, ಇಷ್ಟು ವರ್ಷಗಳ ಕಾಲ ಸುಮ್ಮನಿದ್ದಂತ ಸಿದ್ದರಾಮಯ್ಯನವರು ಏಕಾಏಕಿಯಾಗಿ ಈಗ ಯಾಕೆ ಅದನ್ನು ಅನುಷ್ಠಾನ ಮಾಡ್ತಿದ್ದಾರೆ ಅಂತ ನಾನು ಅವಾಗಲೇ ಹೇಳ್ತಾ ಇದ್ದೆ. ಈ ಹಿಂದೆ ಸಿದ್ದರಾಮಯ್ಯನವರು ಇಂಥದ್ದೊಂದು ಜಾತಿ ಗಣತಿ ಅಂದ್ರೆ ಒಂದು ಸರ್ವೆ ರೀತಿಯಲ್ಲಿ ಮಾಡಿಸಿದ್ರು. ಒಕ್ಕಲಿಗರು ಹೇಳ್ತಿದ್ದಾರೆ ನಮ್ಮನೆಗೆ ಯಾರು ಸರ್ವೆ ಮಾಡೋದಕ್ಕೆ ಬಂದಿಲ್ಲ ಅಂತ. ಲಿಂಗಾಯತರು ಕೂಡ ಹೇಳ್ತಾ ಇದ್ದಾರೆ ನಮ್ಮನೆಗೆ ಸರ್ವೆ ಮಾಡೋದಕ್ಕೆ ಯಾರು ಬಂದಿಲ್ಲ, ಇದೊಂದು ಔಟ್ಡೇಟೆಡ್ ಸರ್ವೆ, ಮಾಹಿತಿ ಸರಿಯಾಗಿಲ್ಲ, ಒಂದು ರೂಮಿನಲ್ಲಿ ಕುಳಿತುಕೊಂಡು ಇಂಥದ್ದೊಂದು ಸರ್ವೆಯನ್ನು ಮಾಡಲಾಗಿದೆ, ಇತ್ಯಾದಿ ಆರೋಪಗಳು ಸ್ವತಃ ಕಾಂಗ್ರೆಸ್ ಪಕ್ಷದ ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರಿಂದ ಇಂಥದ್ದೊಂದು ಪ್ರಶ್ನೆಗಳು ಬಂದಿತ್ತು. ಇದನ್ನು ಅವರು ಹೇಗೆ ಸ್ವೀಕಾರ ಮಾಡ್ತಾರೆ, ಇದನ್ನು ಅವರು ಹೇಗೆ ಒಪ್ಕೊಳ್ತಾರೆ ಅನ್ನೋದಕ್ಕೆ ಶಾಮನೂರು ಶಿವಶಂಕರಪ್ಪನವರು ಈ ಹಿಂದೆ ಮಾತನಾಡಿದ್ದನ್ನು ನಾವು ಕೇಳಿಸ್ಕೊಂಡಿದ್ದೀವಿ, MB ಪಾಟೀಲ್ ಮಾತನಾಡಿದ್ದನ್ನು ಕೇಳಿಸ್ಕೊಂಡಿದ್ದೀವಿ, ಅನೇಕ ಜನ ಲಿಂಗಾಯತ ಶಾಸಕರು ಮಾತನಾಡಿದ್ದನ್ನು ಕೂಡ ಕೇಳಿಸ್ಕೊಂಡಿದ್ದೀವಿ. ವಿಜೇಂದ್ರ ಅವರು ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರ ಅವಧಿ ಮುಕ್ತಾಯ ಆಗ್ತಾ ಬರ್ತಾ ಇದೆ. ಸಿದ್ದರಾಮಯ್ಯನವರ ಜೊತೆಗೆ ಹಿಂದುಳಿದ ವರ್ಗ ಇದೆ.